ನಾವೀಗ ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮದಲ್ಲಿ ಇದ್ದೀವಿ. ಅಂದ್ರೆ ಶಿವಮೊಗ್ಗ ರಸ್ತೆಯಲ್ಲಿ ಇದೀವಿ ಈಗ. ಇದು ಹರಿಹರದಿಂದ ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ರಸ್ತೆ ಬದಿಯಲ್ಲಿ ಮೋಹನ್ ಮತ್ತು ರಾಘವೇಂದ್ರ ಅನ್ನೋರು ಈ ಏನು ಟಗರಿಗೆ ಅಂದ್ರೆ ಬೆಳ್ಳೋಡಿ ಕಾಳಿ ಅಂತ ಏನು ಹೆಸರು ಪಡೆದಿದೆ ಆ ಟಗರಿಗೆ ಒಂದು ಇಲ್ಲಿ ಏನು ನಾವು ಈ ಆಡು ಭಾಷೆಯಲ್ಲಿ ಸಮಾಧಿ ಅಂತ ಹೇಳ್ತೀವಿ, ಅದು ತಪ್ಪಾಗತ್ತೆ. ಮಂದಿರವನ್ನ ಅಂದ್ರೆ ದೇವಸ್ಥಾನವನ್ನ ಅಂದ್ರೆ ಒಂದು ಪ್ರಾಣಿಗೆ ದೇವಸ್ಥಾನವನ್ನ ಕಟ್ಟಿದಂತ ಒಂದು ಇತಿಹಾಸ ಎಲ್ಲರ ಇದೆ ಅಂದ್ರೆ ಅದು ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮದಲ್ಲಿ. ಅಂದ್ರೆ ಈ ಒಂದು ಬೆಳ್ಳೋಡಿ ಗ್ರಾಮದಲ್ಲಿರ್ತಕ್ಕಂಥ ಕಾಳಿ ಸರಿಸುಮಾರು 13 ತಿಂಗಳ ಹಿಂದೆ ಮರಣವನ್ನ ಹೊಂದಿರುತ್ತೆ. ಅಂದ್ರೆ ಇದು ಈ ಕಾಳಿ ಅಖಾಡಕ್ಕಿಳಿತು ಅಂದ್ರೆ ಅದ್ರದ್ದು ಒಂದು ವೈಬ್ರೇಷನ್ನೇ ಬೇರೆ ತರ ಇತ್ತು. ಅಂದ್ರೆ ಅಪಾರ ಸಂಖ್ಯೆ ಅಭಿಮಾನಿಗಳನ್ನ ಹೊಂದಿರತಕ್ಕಂಥದ್ದು. ಕಾಳಿ ಒಂದು ಕಣದಲ್ಲಿ ಐತಿ ಅಂತ ಗೊತ್ತಾದ್ರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಅಂತ ಒಂದು ಹೆಸರು ಮಾಡಿದಂತ ಒಂದು ಕಾಳಿ 13 ತಿಂಗಳ ಹಿಂದೆ ಮರಣವನ್ನ ಹೊಂದಿರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಕಾಳಿ ರಾಘವೇಂದ್ರ ಅವರಿಗೆ ಜೀವ ಮತ್ತು ಜೀವನ ಆಗಿರುತ್ತೆ. ಆ ಒಂದು ರಾಘವೇಂದ್ರ ಅವರಿಗೆ ಜೀವನ ಮತ್ತು ಜೀವ ಆಗಿರ್ತಕ್ಕಂಥ ಈ ಕಾಳಿಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಅವರು ಅವತ್ತೇ ಒಂದು ಸಂಕಲ್ಪವನ್ನ ಮಾಡಿರ್ತಾರೆ. ಈ ಒಂದು ಕಾಳಿಗೆ ಅಂದ್ರೆ ಈ ಒಂದು ಪ್ರಾಣಿಗೆ ಇಲ್ಲಿ ಒಂದು ಮಂದಿರವನ್ನ ಕಟ್ಟಬೇಕು, ಅದಕ್ಕೊಂದು ಅಧಿಷ್ಠಾನವನ್ನ ನಿರ್ಮಾಣ ಮಾಡಬೇಕು, ಅದ್ರದ್ದೇ ಅದರ ಒಂದು ನೆನಪು ಶಾಶ್ವತವಾಗಿ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 9 ಲಕ್ಷ ವೆಚ್ಚದಲ್ಲಿ ಈ ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ರಾಘವೇಂದ್ರ ಅವರು. ಈ ಒಂದು ಕಾಳಿನ 18ನೇ ಅಂದ್ರೆ 2018ರಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನಳ್ಳಿ ಗ್ರಾಮದಿಂದ ಈ ಒಂದು ಮರಿ ಟಗರನ್ನ ತೆಗೆದುಕೊಂಡು ಬಂದಿರ್ತಾರೆ ರಾಘವೇಂದ್ರ ಅವರು. 21,000 ರೂಪಾಯಿ ಹಣವನ್ನ ನೀಡಿ ಆ ಒಂದು ಮರಿಯನ್ನ ತೆಗೆದುಕೊಂಡು ಬಂದಿರ್ತಾರೆ. ಇದು ಪ್ರಥಮವಾಗಿ ರಾಣೆಬೆನ್ನೂರು ತಾಲೂಕು ಇಟಗಿ ಗ್ರಾಮದ ಕಣದಲ್ಲಿ ಮರಿ ಟಗರಾಗಿ ಕಣಕ್ಕಿಳಿಯುತ್ತೆ. ಯಾವಾಗ ಅದು ಮರಿ ಟಗರಾಗಿ ಕಣಕ್ಕಿಳಿಯುತ್ತೆ ಅವತ್ತೇ ಅದಕ್ಕೆ ಕಾಳಿ ಅನ್ನೋ ಒಂದು ನಾಮಕರಣ ಆಗತ್ತೆ. ಅಂದ್ರೆ ಇಟಗಿ ಗ್ರಾಮದ ಏನೋ ಒಂದು ಕಣ ಇದೆ, ಆ ಕಣದಲ್ಲಿ ಈ ಒಂದು ಟಗರು ಕಣಕ್ಕಿಳಿದು ಆ ಒಂದು ಅವತ್ತಿನ ಆಟದಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ಕಾಳಿ ಅನ್ನೋ ಒಂದು ನಾಮವನ್ನ ಪಡೆಯುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅದು ಏನು 13 ತಿಂಗಳ ಹಿಂದೆ ಏನಿದೆ ಅಲ್ಲಿ ತನಕನೂ ಇದನ್ನ ಸೋಲ್ಸ್ತಕ್ಕಂಥವ್ರು ಯಾರೂ ಇರಲಿಲ್ಲ. ರಾಜ್ಯ ಮಟ್ಟದಲ್ಲಿ ಸತತವಾಗಿ 3 ಬಾರಿ ಇದು ತನ್ನ ಒಂದು ವಿಜಯ ಮಾಲೆಯನ್ನ ಧರಿಸಿಕೊಳ್ಳೋದ್ರ ಮೂಲಕ ಹ್ಯಾಟ್ರಿಕ್ ಸಾಧನೆ ಅಂತ ಮಾಡಿದಂತ ಈ ಕಾಳಿ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜ್ಯ ಹೊರ ರಾಜ್ಯದಲ್ಲೂ ಈ ಒಂದು ಕಾಳಿಗೆ ಅಭಿಮಾನಿಗಳಿದ್ದಾರೆ. ಅಷ್ಟು ಮಟ್ಟಿಗೆ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದ್ದೆ ಅವಾಗ. ಅಂದ್ರೆ ಇದನ್ನ ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಏನು ಆ ಜನ ಸೇರಿತ್ತು ಅವತ್ತೇ